ಕೇದಾರ್ನಾಥಿಗೆ ಹೋಗ್ಲಿಕ್ಕೆ ಮೊದಲಿಗೆ ಕರ್ನಾಟಕದಿಂದ ದೆಹಲಿಗೆ ಟ್ರೈನಲ್ಲಿ ಹೋಗಿ ನೀವು ಸ್ಲೀಪರ್ ಕೋಚ್ ಆದ್ರೆ 1,000 ರೂಪಾಯಿಗೆ ಆಗುತ್ತೆ. ಅದೇ AC ಕೋಚ್ ಆದ್ರೆ 2,500-3,000 ರೂಪಾಯಿಗೆ ಆಗುತ್ತೆ. ನೀವೇನಾದ್ರೂ ಶುಕ್ರವಾರ ಹೊರಟಿದ್ರೆ ಭಾನುವಾರ ಹೋಗಿ ತಲುಪಿರ್ತೀರ ಅಲ್ಲಿ. ನೀವು ದೆಹಲಿ ಹೋಗ್ತೀರಾ ನೋಡಿ, ಅದೇ ದಿನ ನೀವು ಅಲ್ಲಿಂದ ಹರಿದ್ವಾರ್ ಕೂಡ ಹೋಗ್ಬೇಕು. ಹರಿದ್ವಾರಕ್ಕೆ ಹೋಗ್ಲಿಕ್ಕೆ ಬಸ್ಸು ಇದೆ, ಟ್ರೈನು ಇದೆ. 3ನೇ ದಿನ ಅಷ್ಟೇ ಹರಿದ್ವಾರದಲ್ಲಿ ಮಾಡಬೇಕು. 4ನೇ ದಿನ ನೀವು ಹರಿದ್ವಾರದಿಂದ ಸೋನ್ಪ್ರಾಯ್ಗೆ ಹೋಗ್ಬೇಕು. ಇಲ್ಲಿ ಬಸ್ಸಲ್ಲೂ ಹೋಗ್ಬೋದು, ಶೇರಿಂಗ್ ಜೀಪಲ್ಲೂ ಹೋಗ್ಬೋದು. ಬಸ್ಸಲ್ಲಾದ್ರೆ 700-800 ರೂಪಾಯಿ ಆಗುತ್ತೆ. ಅದೇ ಶೇರಿಂಗ್ ಜೀಪ್ ಆದ್ರೆ 1,000-1,500 ರೂಪಾಯಿಗೆ ಆಗುತ್ತೆ. 4ನೇ ದಿನ ನೀವು ಹೋಗಿ ಸ್ಟೇ ಆಗಬೇಕಾಗಿದ್ದು ಸೋನ್ಪ್ರಾಯ್ಗಲ್ಲಿ. 5ನೇ ದಿನ ನೀವು ಬೆಳಿಗ್ಗೆ ಬೇಗ ಹೋಗ್ಬೇಕಾಗಿರೋದು ಗೌರಿಕುಂಡ್ಗೆ. ಅಲ್ಲಿಗೆ ನೀವು ಶೇರಿಂಗ್ ಜೀಪಲ್ಲೇ 50 ರೂಪಾಯಿಲೇ ಹೋಗ್ಬೋದು. ಗೌರಿಕುಂಡಿಂದನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗುತ್ತೆ. ಗೌರಿಕುಂಡಿಂದ ನೀವು ನಡ್ಕೊಂಡೇ ಹೋಗಿ ಕೇದಾರ್ನಾಥ್ನ ತಲುಪಬಹುದು. ನಡಿಲಿಕ್ಕೆ ಆಗಲ್ಲ ಅಂದ್ರೆ ಡೋಲಿ ಪಾಲ್ಕಿ ಎಲ್ಲ ಇದೆ, ಅದ್ರಲ್ಲಿ ಹೋಗಿ. ಕುದುರೆಲಿ ಮಾತ್ರ ಹೋಗ್ಲಿಕ್ಕೆ ಹೋಗ್ಬೇಡಿ. ಈ ರೀತಿಯಲ್ಲಿ ನೀವು ಕರ್ನಾಟಕದಿಂದ ಕೇದಾರ್ನಾಥ್ನ ತಲುಪಬಹುದು. ರಿಟರ್ನ್ ಬರೋ ರೂಟ್ ಕೂಡ ಇದೇ ರೀತಿಯಲ್ಲೇ ಇರುತ್ತೆ. ಸೋನ್ಪ್ರಾಯ್ಗಿಂದ ಹರಿದ್ವಾರಕ್ಕೆ ಬಸ್ಸಲ್ಲಿ ಬಂದು ಹರಿದ್ವಾರದಿಂದ ದೆಹಲಿಗೆ ಬಂದು ದೆಹಲಿಯಿಂದ ಕರ್ನಾಟಕಕ್ಕೆ ಬರಬೇಕು. ಈ ರೀತಿಯಲ್ಲಿ ನೀವು ಕೇದಾರ್ನಾಥಿಗೆ ಹೋಗಿ ಬರ್ಬೋದು. ಕೇದಾರ್ನಾಥ್ ರಿಜಿಸ್ಟ್ರೇಷನ್ ಬಗ್ಗೆ ಮತ್ತೆ ಕೇದಾರ್ನಾಥ್ ಹೆಲಿಕಾಪ್ಟರ್ ಬುಕ್ಕಿಂಗ್ ಬಗ್ಗೆ, ಕೇದಾರ್ನಾಥ್ ರೂಮ್ ಬುಕ್ಕಿಂಗ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೇವೆ. ನಮ್ಮ ಪೇಜಲ್ಲಿದೆ, ಅದನ್ನೆಲ್ಲ ತಪ್ಪದೇ ಹೋಗಿ ನೋಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಕೂಡ ಸಹಾಯ ಆಗ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ, ನಮಗೆ ಗೊತ್ತಿರೋ ಮಾಹಿತಿ ನೀಡ್ತೇವೆ.